ಜಸ್ಟ್ ಒಂದು ಅಪ್ಡೇಟ್ ಬಂತು ಅಂದರೆ 22 ಜೂನ್ 2024 ಜಸ್ಟ್ ಒಂದು ಅಪ್ಡೇಟ್ ಬಂದು ಕೆ ಕಡೆಯಿಂದ ಇದೇನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಇದೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಯಾರ್ದು ಕ್ಲಾಸ್ ಬಿ ಇಂದ ಹಿಡಿದು ಜೆಡ್ ತನಕ ಯಾರು ಕ್ಲಾಸ್ ಮೆನ್ಷನ್ ಮಾಡಿದಾರಲ್ಲ ಅವ್ರು ಮಾತ್ರ ಆಫ್ಲೈನ್ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಎಲ್ಲಂದರೆ ಬೆಂಗಳೂರಲ್ಲಿ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಯಾವಾಗಿಂದ ಸ್ಟಾರ್ಟ್ ಅಂದರೆ 25th ಜೂನಿಂದ ಸ್ಟಾರ್ಟ್ ಆಗಿ 29th ತನಕ ಇರುತ್ತೆ. ಅದು ರ್ಯಾಂಕ್ ಪ್ರಕಾರ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ರ್ಯಾಂಕಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ 9:30 to 11 o'clock ನಿಮ್ಗೆ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂದರೆ 1 ರ್ಯಾಂಕ್ ಟು 8000 ರ್ಯಾಂಕು. ಅದೇ ರೀತಿ ಮಧ್ಯಾಹ್ನ 11:15 to 1:15 8000 ರ್ಯಾಂಕ್ ಟು 16,000. ಇದು ಯಾರಿಗಂದ್ರೆ ನಾನು ಹೇಳ್ತಾ ಇರೋದು ಬಿ ಕೇರ್ಫುಲ್ಲು. ಆಲ್ರೆಡಿ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಯಾರ್ಯಾರು ಅಂತ. ಬಿ ಇಂದ ಸ್ಟಾರ್ಟ್ ಯಾರ್ದು ಕ್ಲಾಸ್ ಎ ಇದೆ ಅವ್ರೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಬೇಕಾಗಿಲ್ಲ, ಆನ್ಲೈನ್ ಆಲ್ರೆಡಿ ವೆರಿಫಿಕೇಷನ್ ಆಗಿದೆ. ಯಾರ್ದು ಬಿ ಇಂದ ಹಿಡಿದು ಜೆಡ್ ಅವ್ರದ್ದು ಆಫ್ಲೈನ್ ವೆರಿಫಿಕೇಷನ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಖುದ್ದಾಗಿ ನೀವು ಡೈರೆಕ್ಟು ಬೆಂಗಳೂರು ಬಂದು ನೀವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಯಾರ್ಯಾರ್ದಂತ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಿಮಗೆ. ಇದನ್ನು ಚೆಕ್ ಮಾಡಿಕೊಂಡು ಇವರೆಲ್ಲರೂ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ನ ಮಾಡಿಸ್ಬೇಕಾಗತ್ತೆ. ಓಕೆ, ಟೋಟಲ್ 84 ಪೇಜಸ್ ಇದೆ. ನಿಮ್ಮದು ನೇಮ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ನೇಮ್ ಅಂದರೆ ಯಾರ್ದು ಕ್ಲಾಸ್ ಬಿ ಇಂದ ಹಿಡಿದು ಜೆಡ್ ತನಕ ಮೆನ್ಷನ್ ಮಾಡಿದ್ರೆ ಅವ್ರು ಮಾತ್ರ. ಕ್ಲಾಸ್ ಎ ಯಾರ್ದಿದೆ ಅವ್ರೇನು ಆಫ್ಲೈನ್ ವೆರಿಫಿಕೇಷನ್ ಮಾಡಿಸ್ಬೇಕಾಗಿಲ್ಲ, ಆಲ್ರೆಡಿ ಆನ್ಲೈನ್ ವೆರಿಫಿಕೇಷನ್ ಆಗಿದೆ ಅವ್ರದ್ದು. ಓಕೆ, ಸೊ ಎಲ್ಲಿ ತನಕ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೆಕ್ಸ್ಟು ಡೈಲಿ ರ್ಯಾಂಕ್ ಪ್ರಕಾರ ಆ ರೇಂಜ್ ರ್ಯಾಂಕಿಂದ ಆ ರೇಂಜಿಗೆ ಆ ಟೈಮಿಗೆ ನೀವು ಹೋಗಬೇಕಾಗತ್ತೆ. 29 ತನಕ ಇರುತ್ತೆ. ಸೊ ಟೋಟಲ್ 5 days ಇರುತ್ತೆ. 5 days ತನಕ ಎಲ್ಲ ಮುಗಿಯುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ರೆಡಿ ಗೊತ್ತಿದೆ. ಡಾಕ್ಯುಮೆಂಟ್ಸ್ ಯಾವ್ಯಾವ ಅಂತ ನೀವು ಏನು ಆನ್ಲೈನ್ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದಲ್ಲ ಅಷ್ಟು ಡಾಕ್ಯುಮೆಂಟ್ಸು ನಿಮ್ಮ ಕ್ಲಾಸ್ ಪ್ರಕಾರ, ಕ್ಲಾಸಲ್ಲಿ ಯಾವ ಕ್ಲಾಸ್ಗೆ ಬರ್ತಿರಲ್ಲ ಆ ಕ್ಲಾಸ್ಗೆ ಡಾಕ್ಯುಮೆಂಟ್ಸ್ ಯಾವ್ಯಾವುದಲ್ಲ ಅವ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ ಆಫ್ಲೈನ್. ಓಕೆ, ಸೊ ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇದು ಜಸ್ಟ್ ಅಪ್ಡೇಟ್ ಬಂತು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನೆಕ್ಸ್ಟ್ ಅಲ್ಲಿ